ಗುಡ್ ಮಾರ್ನಿಂಗ್, ದಿಸ್ ಇಸ್ ಡೇ 8 ಆಫ್ ಟ್ರಿಪ್ ಆನ್ ವೀಲ್ ಸೀರೀಸ್. ಇವತ್ತಿನ ನಮ್ಮ ದಿನ ಸ್ಟಾರ್ಟ್ ಆಗಿದ್ದು ಪ್ರೇಮ್ ಮಂದಿರ್ ಸೈಟ್ ಸೀಯಿಂಗ್ ಇಂದ. ಇಟ್ ಈಸ್ ಅ ಬ್ಯೂಟಿಫುಲ್ ವೈಟ್ ಮಾರ್ಬಲ್ಡ್ ಆರ್ಕಿಟೆಕ್ಚರ್. ಟೋಟಲ್ 12 ವರ್ಷ ಆತಂತ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಅಂಡ್ ಇಟ್ಸ್ ಅರೌಂಡ್ 55 ಏಕರ್ಸ್ ಆಫ್ ಲ್ಯಾಂಡ್. ಪ್ರತಿ ಪ್ರೇಮ್ ಮಂದಿರ್ ಗಾಡಿ ಮೇಲೂ ನಾವು ಶ್ರೀ ಕೃಷ್ಣ ರಾಧೆ ರಾಸ್ಲೀಲಾ ನೋಡ್ಬೋದು. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದ ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ. ಸೊ ಆಕ್ಚುಲಿ ಶ್ರೀಕೃಷ್ಣ ಹುಟ್ಟಿದ ಜೈಲಿ ಬಿಲ್ಡಿಂಗ್ ಒಳಗದ. ಅಲ್ಲಿ ಫೋನ್ಸ್ ಏನು ಅಲವ್ ಇಲ್ಲ, ಬಟ್ ಅದೇನೋ ಹೇಳ್ತಾರಲ್ಲ, ನೋಡಿದ ಕೂಡ ಕೂದಲ ಎದ್ ನಿಂತಂತ. ದಟ್ ಈಸ್ ಫಾರ್ ಟ್ರೂ. ಒಂದ್ಸಲ ನೋಡಬೇಕು ಈ ಪ್ಲೇಸ್ ಹಂಗದ. ಇಲ್ಲಿಂದ ನಾವು ಹೊರಗೆ ಬಂದು ಒಂದ್ ಖಡಕ್ ಮಟ್ಕಾ ಚಾಯ್ ಕುಡಿದ್ವಿ, ವಿಚ್ ಇಸ್ ವೆರಿ ಫೇಮಸ್ ಇನ್ UP. ನೆಕ್ಸ್ಟ್ ನಾವು ಬಂದಿದ್ದ ಗೋಕುಲ. ಶ್ರೀಕೃಷ್ಣ ತನ್ನ ಎಂಟೈರ್ ಚೈಲ್ಡ್ಹುಡ್ ನ ಗೋಕುಲ್ದಾಗ ಸ್ಪೆಂಡ್ ಮಾಡಿದ್ದು. ಗೈಡ್ನು ತಗೊಂಡಿದ್ವಿ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂತಂದು. ಇಲ್ಲಿಂದ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ತಾಜ್ ಮಹಲ್. ಮಥುರಾಯಿಂದ ತಾಜ್ ಮಹಲ್ 1.5 hours ಆಫ್ ಜರ್ನಿ, ಅಂಡ್ ವಿ ರಿಯಲಿ ಡಿಂಟ್ ವಾಂಟೆಡ್ ಟು ಮಿಸ್ ದಿಸ್ ಸಿಂಬಲ್ ಆಫ್ ಲವ್. ಇಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಶ್ರೀಕೃಷ್ಣ ಜನ್ಮಭೂಮಿ ನೋಡಿದ್ಮೇಲೆ ರಾಮ ಜನ್ಮಭೂಮಿ ನೋಡದೆ ಇರ್ಲಿಕ್ಕೆ ಆಗ್ತದ. ಸೊ ಇವತ್ತಿನ ನಮ್ಮ ಹಾಲ್ಟ್ ಅಯೋಧ್ಯ. ವಿ ಟುಕ್ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ಹೈವೇ 6 lane ವೈಡ್ ರೋಡ್. 500 kilometers ನಾವು ಜಸ್ಟ್ 6 hours ಕಂಪ್ಲೀಟ್ ಮಾಡಿದ್ವಿ. ಸೊ ಆನ್ ದ ವೇ ನಮಗೆ ಲೋಕಲ್ ಶಾಪ್ಸ್ ಏನು ಸಿಗಲ್ಲ ಫಾರ್ ಟೀ ಅಂಡ್ ಕಾಫಿ, ಬಟ್ ವಿ ಡು ಹ್ಯಾವ್ ಫುಡ್ ಕೋರ್ಟ್ಸ್. ನಾವು ಒಂದು ಫುಡ್ ಕೋರ್ಟ್ ನಾಗ ಸ್ಟಾಪ್ ಮಾಡಿದ್ವಿ ಟು ಹ್ಯಾವ್ ಅ ಸ್ಟ್ರಾಂಗ್ ಕಾಫಿ ವಿಚ್ ವಾಸ್ ಮಚ್ ನೀಡೆಡ್, ಇಸ್ಂಟ್ ಇಟ್? ಇಲ್ಲಿಂದ ಒಂದು ಕಾಫಿ ಕುಡಿದು ನಾವು ನೆಕ್ಸ್ಟ್ ಹೋಗಿದ್ದ ಅಯೋಧ್ಯ ಕಡೆಗೆ. ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ನಾವು ನೈಟ್ ಅಯೋಧ್ಯ ರೀಚ್ ಆಗೋಷ್ಟಕ್ಕೆ ನಮ್ಮ ಪ್ರಾಪರ್ಟಿ ಹೋಗಿ ಚೆಕ್ ಇನ್ ಮಾಡಿದ್ವಿ. ದಿಸ್ ಇಸ್ ಅವರ್ ಸ್ಟೇ ಫಾರ್ ನೆಕ್ಸ್ಟ್ 2 days ಇನ್ ಅಯೋಧ್ಯ. ವಿ ಆರ್ ಎಂಡಿಂಗ್ ಅವರ್ ಡೇ 8 here. Bye bye.